ಎಸ್ ಗೈಸ್, ಫಿಶಿಂಗ್ ಹೇಗೆ ಮಾಡೋದು, ಕ್ರ್ಯಾಬಿಂಗ್ ಹೇಗೆ ಮಾಡೋದು ಅಂತ ಗೊತ್ತಾಯ್ತು. ಈಗ ಅಲ್ಲಿ ಕಾಣ್ತಾ ಇದೆ ನಮ್ಮ ರೆಸಾರ್ಟು. ಅಲ್ಲಿಗೆ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಬಿದ್ಬಿಟ್ರೆ ಆಗ್ತಾ ಇರೋ ಬಿಸಿಲಿಗೆ ತಂಪಾಗುತ್ತೆ. ಬನ್ನಿ ಹೋಗೋಣ. ಸೆಂಟರ್ ಆಫ್ ಸ್ವಿಮ್ಮಿಂಗ್ ಪೂಲಲ್ಲಿ ಇಷ್ಟ ಇಟ್ಟಿರೋದು, ಇಷ್ಟರಲ್ಲೇ ಆಟ ಆಡ್ತಾ ಇದ್ದೀನಿ. ಆದರೆ ಈ ಬಿಸಿಲಿಗೆ ಒಳ್ಳೆ ತಂಪಾಗ್ತೈತೆ. ಸೆಂಟರ್ ಆಫ್ ದ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಸರಿ ಅಂಡರ್ ವಾಟರ್ ವಿಡಿಯೋ ತೋರಿಸ್ತೀನಿ ನಿಮಗೆ, ನೋಡಿ. ಯಾರೋ ನಿಂಗೆ ಎಗ್ರಾದ ಹೇಳ್ಕೊಟ್ಟಿದ್ಲಿ, ಬಾಡಿ ಫುಲ್ ಹೊಡ್ಸ್ಕೊತೀಯಲ್ಲ. ನೋಡಿ, 1 2 3 ಸ್ಟಾರ್ಟ್. ಒಳ್ಳೆ ಬೈಗಳು ಹೊಡೆದೆ ಸಖತ್ತಾಗಿ, ಬಾಡಿ ಫುಲ್ ತಂಪಾಗೋಯ್ತು. ಈಗ ಚೆಕ್ಔಟ್ ಮಾಡಬೇಕು, ಹೋಗೋಣ. ಎಸ್ ಗಾಯ್ಸ್, ಈಗ ಚೆಕ್ಔಟ್ ಆಗ್ತಾ ಇದ್ದೀವಿ ಇಲ್ಲಿಂದ, ನಮ್ಮ ರೂಮಿಂದ. ಇಲ್ಲಿ ಬೆಡ್ಡು, ಇದು ಬಾತ್ರೂಮು. ಓಕೆ, ಚೆಕ್ಔಟ್ ಆಗೋಣ. ಎಸ್, ಇಲ್ಲಿಂದ ವ್ಯೂ ಸಾಕಾಗಿ ರಿಸೆಪ್ಷನ್ ಆಗಿ ಕೊಟ್ಬಿಟ್ಟು 21 ಬೈಕಿ. ಈಗ ನಮ್ಮ ಬೈಕ್ನ ಅಷ್ಟು ದೂರದ ಮೇಲೆ ಪಾರ್ಕ್ ಮಾಡಿದ್ದೀವಿ. ಬೆಟ್ಟ ಹತ್ಕೊಂಡು ಹೋಗ್ಬೇಕೀಗ ನಮ್ಮ ರೆಸಾರ್ಟ್ಗೆ. ಬಾಯ್ ಫುಲ್ ಕಸಗಳಿದೆ. ಇವಾಗ ಮಾನ್ಸೂನ್ ಮುಗೀತಿದ್ದಂಗೆ ಎಲ್ಲ ಕ್ಲೀನ್ ಮಾಡ್ತಾರೆ. ಈಗ ಅವ್ರವ್ರ ಹೋಟ್ಲುಗಳ ಮುಂದೆ ಅವ್ರವ್ರು ಕ್ಲೀನ್ ಮಾಡ್ಕೋತಾರೆ. ಇಡೀ ಬೀಚ್ ಫುಲ್ ಕ್ಲೀನ್ ಆಗ್ಬಿಡುತ್ತೆ ಅವಾಗ. ಕಾಣ್ತಾ ಇದೆ ಹಾವು, ಇದು ಗ್ರೀನ್ ಹಾವು. ಅಲ್ಲಿ ಹೋಯ್ತು, ಅಲ್ಲಿ ಹೊಂಟೋಯ್ತು, ಗಾಯ್ಸ್. ನೀವು ನೋಡ್ತಾ ಇದ್ದೀರಾ ಸಾಣಿ ಕಟ್ಟದ ಉಪ್ಪು ಮಾಡುವಂತಹ ಜಾಗ ಇದು. ನೀವು ದಿವಸ ಊಟಕ್ಕೆ ಉಪ್ಪು ಯೂಸ್ ಮಾಡ್ತೀರಲ್ಲ, ಇದೇ ಸಮುದ್ರದ ನೀರಲ್ಲೇ ಮಾಡೋದು. ಹೇಳಿ ಸರ್, ಉಪ್ಪು ಹೆಂಗ್ ಮಾಡ್ತಾರೆ? ಇಲ್ಲೆಲ್ಲ ಕಟ್ಟೆ ತರ ಕಟ್ಕೊಂಡು ಹೋಗಿದ್ದಾರೆ. ಬೇಸಿಗೆಯಲ್ಲಿ ಬಂದ್ರೆ ಇಲ್ಲೆಲ್ಲ ನೀರನ್ನ ಪಂಪ್ ಮಾಡಿ ಅದು ಬಿಸಿಲಿಗೆ ಹಾಗೆ ಒಣಗ್ತಾ ಹೋಗುತ್ತೆ. ಪೂರ್ತಿ ಉಪ್ಪಿನ ರಾಶಿ ಇರುತ್ತೆ. ಅದನ್ನ ಕ್ಲೀನಾಗಿ ಬರಗಿ ಕೈಯಲ್ಲೇ ಮಾಡೋದು ನೋಡಿದ್ದೀನಿ. ಕೆಲವೊಂದು ಚಿಕ್ಕ ಮಷೀನಲ್ಲಿ ತೊಗೊಬಂದು ಹಾಕ್ತಾರೆ. ತೊಗೊಬಂದು ಎಲ್ಲದನ್ನೂ ಇಲ್ಲಿ ತೊಗೊಬಂದು ಇಡ್ತಾರೆ. ಅಲ್ಲಿ ನಿಮಗೆ ಕನ್ವೇಯರ್ ಕಾಣಿಸ್ತಾ ಇರ್ಬೋದು. ಆ ಕನ್ವೇಯರಲ್ಲಿ ಕ್ಲೀನಾಗಿ ಲಾರಿಲಿ ತುಂಬಿಬಿಟ್ಟು ತೊಗೊಂಡೋಗ್ತಾರೆ. ಸೊ ಇದು ಸಾಣಿಕಟ್ಟ ಅಂತ. ಸಾಣಿಕಟ್ಟದಲ್ಲಿರೋ ಉಪ್ಪಿನ ಫ್ಯಾಕ್ಟ್ರಿ ಅಂತ ಹೇಳ್ಬೋದು ನೀವು. ಆಲ್ಮೋಸ್ಟ್ ಎಲ್ಲ ಕಡೆ ಇಲ್ಲೆಲ್ಲ ಸರಬರಾಜಾಗುತ್ತೆ. ಗೋಕರ್ಣದಲ್ಲಿ ಬಂದಾಗ ತುಂಬ ಜನ ಬರೀ ಓಮ್ ಬೀಚು ಮತ್ತು ಕೂಡ್ಲೆ ಬೀಚು ಇವೆರಡು ನೋಡ್ಕೊಂಡು ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಸಿಕ್ಕಾಪಟ್ಟೆ ಪ್ಲೇಸ್ಗಳಿದ್ದಾವೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಐ ಥಿಂಕ್ ಬನ್ನಿ ಎಕ್ಸ್ಪ್ಲೋರ್ ಮಾಡಿ. ಅಲ್ಲಿ ಸಣ್ಣ ಪುಟ್ಟ 1-2 ದಿನ ಟೈಮ್ ತೊಗೊಂಡು ಬೈಕಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ. ಸೊ ನೀರಿನ ಲೆವೆಲ್ ಜಾಸ್ತಿ ಇರೋದ್ರಿಂದ ಉಪ್ಪಿನ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸ್ಬಿಟ್ಟವ್ರೆ. ಇದು ಮಳೆಗಾಲ ಮುಗಿದ ಮೇಲೆ ಸ್ಲೋವಾಗಿ ಡೌನ್ ಆಗುತ್ತೆ. ಅವಾಗ ಮತ್ತೆ ಶುರು ಹಚ್ಕೊತಾರೆ. ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ತಾ ಇರೋ ಪ್ರೊಸೆಸ್ನ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ತಮಿಳ್ನಾಡಲ್ಲಿ ನಾನು ಇದಕ್ಕಿಂತ ದೊಡ್ಡದೊಂದು ಸಾಲ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ನೋಡಿದ್ದೀನಿ. ಹೆಸರು ಗೊತ್ತಾಗ್ತಲ್ಲ ಯಾವುದೋ ಅಂತ. ಇಲ್ಲಿರುವಂಥದ್ದು ಸ್ವಲ್ಪ ಚಿಕ್ಕದು, ಬಟ್ ಇಲ್ಲಿರೋ ಜನಕ್ಕೆ ಸಾಕು ಅನ್ಕೋತೀನಿ. ಅಲ್ಲಿ ಅಂದರೆ ಲೈಕ್ ಮೋಸ್ಟ್ಲಿ ಆ ಪ್ಲೇಸಲ್ಲಿ ಇಡೀ ಇಂಡಿಯಾಗೆ ಸರಬರಾಜು ಮಾಡೋಷ್ಟು ಉಪ್ಪು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿ. ಸೊ ಇದು ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಾರೆ ಇಲ್ಲಿ. ಅದೇ ನಮಗೆ ಟಾಟಾ ಸಾಲ್ಟು, ಆಶೀರ್ವಾದ್ ಸಾಲ್ಟ್ ಆಗಿ ಬರೋದು. ಅಷ್ಟೇ, ಹೌದು. ಅದನ್ನೇ ಪ್ಯಾಕ್ ಮಾಡಿ 20 ರೂಪಾಯಿಗೆ ಮಾರ್ತಾರೆ. ಟನ್ ಗಟ್ಟಲೆ ತೊಗೊಂಡೋಗ್ತಾರೆ ಆ್ಯಕ್ಚುಲಿ ಲಾರಿಲಿ ತುಂಬ್ಕೊಂಡು. ಆ್ಯಕ್ಚುಲಿ ಗೈಸ್, ಇಲ್ಲೆಲ್ಲ ತಿಳಿಸಾರನ್ನ ತುಂಬ ಈಸಿಯಾಗಿ ಮಾಡ್ತಾರೆ. ಡೈರೆಕ್ಟು ಸಮುದ್ರದ ನೀರು ತಗೋತಾರೆ. ಇಷ್ಟು ರಸಮ್ ಪೌಡರು
ಒಗ್ಗರಣೆ ಹಾಕ್ಬಿಟ್ರೆ ಕುದಿಸ್ಬಿಟ್ರೆ ಸರಿ ಕ್ಲೀನಾಗಿ ರಸಮ್ ಆಗ್ಬಿಡುತ್ತೆ. ಆಗ್ಬಿಡುತ್ತೆ. ಹ್ಯಾಕ್ ಹೇಳ್ಕೊಟ್ಟಿದ್ದೀನಿ, ರಸಮ್ ಹ್ಯಾಕ್. ಅಷ್ಟು ದೂರ ಲೀಚ್ ಹತ್ರ ರಕ್ತ ಹರಿಸ್ಕೊ ಬಂದಿದ್ದಕ್ಕೂ ಸಾರ್ಥಕ ನೋಡಿ.